ಯಾಕ ತಣ್ಣ ಕಟ್ಟಿ ಕೂತಿಯಲ್ಲವ ಸುಮ್ಮ ಕೆಲಸ ಎಲ್ಲ ಆಗ್ಯದ ಏನ? ಬಾರ ಸುಂದ್ರಿ, ಸುಮ್ ಕೂತಿ ನೋಡುವ, ಬ್ಯಾಸ್ರ ಆಯ್ತು. ಇನ್ನೀಗ ನಾಷ್ಟ ಆಯ್ತಾ? ಆ ಹುಡುಗರು ಶಾಲೆಗೆ ಹೋದ್ರು, ಇವ್ರು ಆಫೀಸಿಗೆ ಹೋದ್ರು. ಇನ್ನೇನು ಇನ್ನ ಮುಂದಿನ ಕೆಲಸ ಅದ, ಪರೀಕ್ಷೆ ಅದು ಮಾಡಬೇಕು. ಬ್ಯಾಸ್ರ ಆಯ್ತವ, ಅದಕ್ಕೆ ಸುಮ್ ಕೂತೀನಿ. ಎಷ್ಟು ಮಾಡಿದ್ರೆ ಮಗಂಗ್ ಬಿಡಯವ ಕೆಲಸ. ಭಯಂಕರಂಗ ನೋಡ್ ಸುಂದ್ರಿ, ನನಗಂತೂ ಈ ಕೆಲಸ ಮಾಡೋ ಸಂಬಂಧ. ಹೌದು ನೋಡ್ ಸುಮ್ಮ, ಹಂಗೆ ಆತದವ ಯವ್ವ. ಹೆಣ್ಮಕ್ಳದ್ದು ಎಷ್ಟು ಮಾಡಿದ್ರೆ ಮಗಂಗಿಲ್ಲ, ಮತ್ತೆ ಮಾಡ್ಯಾರ ನಂಗಿಲ್ಲ. ನೀನು ಕೋಡಿಗಳು ಒಟ್ಟ ಎಷ್ಟು ಮಾಡಿದ್ರು ಕೆಲಸ ಮಾಡ್ಯಾರ ಅಂತ ಬಾಯಿಗೆ ಬರಂಗಿಲ್ಲ ನೋಡು ಮನೆಯವ್ರಿಗೆ ಒಬ್ಬರಿಗೆ. ಮತ್ತೇನು ಮಾಡಿ ಮನ್ಯಾಗ ಅಂದ್ಬಿಡ್ತಾರಲ್ಲ, ಅಷ್ಟು ಅಂಗಾಲಿಂದ ಅಳ್ಳತ್ತನ ಉಳಿತು ನೋಡು ನನಗಂತ. ನಾನಿನ ಅಷ್ಟು ಕೈಯಾಗ ಕೊಡ್ಬೇಕು. ಮತ್ತೆ ಅಲ್ಲಿದಲ್ಲೇ ಒಗಿತಾವ, ಇಲ್ಲಿದಿಲ್ಲೇ ಒಗಿತಾವ. ಅಷ್ಟು ಎತ್ತಿಟ್ಟು ಕಸ ಬೆಳೆಸ್ಟಿಗೆ ರಗಡ್ ರಗಡ್ ರಗಡ ಆತದವ ಯವ್ವ. ಮುಂಜಾನೆ ಎದ್ದಗನೆ ಒಂದಂಬು ಅಲ್ಲಿ ಇಲ್ಲಿ ಬಿದ್ದು ಬಟ್ಟೆ ಎತ್ತಿಡ್ದ ಆತದ ನೋಡು ನನಗಂತ. ಹೌದವ, ಎಲ್ಲ ಹೆಣ್ಮಕ್ಳದು ಅದೇ ಹಣೆ ಬರನೆ. ಬಾರ ಸುಂದ್ರಿ ಕುಡ್ಬಾ, ಎಷ್ಟೊತ್ತ ನಿಂತು ಮಾತಾಡ್ತಿ? ನೀನೇನು ಭಜನೆ ಮುಗಿಸೋ ಮಾಡಿದೇನೆ ಎಲ್ಲ ಬಟ್ಟೆ ಬಂಡೆ. ನೀನು ಮಾಡಿದ್ದಿಲ್ಲ ಕಾಣಿಸುತ್ತಲ್ಲ ಹೋಗುಮಂದಾಗ. ನಾ ಬಂದಿದ್ ಮಾಡಿನಿ. ಹೋಗುಮಂದಾಗ ಎಲ್ಲಿ ಆತದ? 11 ಹೋಗ್ಬೇಕು. ಏಕಾದಶಿ ಅಂದ್ರೆ ಏಕಾದಶಿ. ಇವು ನಾವೊಬ್ಬ ಉಪ್ಪಿಟ್ಟು ತಿನ್ನಂಗ್ಲನೆ ಅಂತಾನ, ಒಬ್ಬ ಅವಲಕ್ಕಿ ತಿನ್ನಂಗ್ಲಂತಾನ, ನಾ ಕೀಸ್ ತಿನ್ನಂಗ್ಲ ಸಾಬುದಾಣಿದಂತಾನ. ಏನ್ ಮಾಡ್ಬೇಕು ಯವ್ವ? ಒಬ್ಬರಿಗೆ ಒಂದೊಂದು ರೀತಿ ಮಾಡಿಕೊಡೋಷ್ಟಿಗೆ ಈ ಏಕಾದಶಿ ಮಾಡೋದು ಹೆಂಗಾರ ಇರ್ಲಿ, ಸುಮ್ಮ ಅಡಿಗೆ ಮಾಡಿ ಕುಕ್ಕು ಚಲೋ ನೀನ. ಅದಕ್ಕಿಂತ ಇದು ಬ್ಯಾಡ ಅನಿಸ್ಬಿಡ್ತದ ನೋಡ ನನಗಂತ. ಬಂದಿಂದ ಮಾಡಿನಿ ಯವ್ವ, 3 ಆಗಿತ್ತು ನೋಡಿ ಎಲ್ಲ ಕೆಲಸ ಮುಗಿಯಷ್ಟಿಗೆ ಏಕಾದಶಿ ಮತ್ತ ಮೇಲೆ. ಅಲ್ಲ ಸುಮ್ಮ ಬಟ್ಟೆ ಬಂಡೆಗೆ ಹಾಕ್ಬೇಕಿಲ್ಲ? ಅಯ್ಯೋ ಸುಂದ್ರಿ, ಬರೋ ಪಗಾರ ಏನೋ ಅಂತಾರಲ್ಲ, ಮನಿ ಸಾಮಾನು ತರ್ಲಿಕ್ಕೆ ಸಾಕಾಗವಲ್ದು. ಇನ್ನು ಬಟ್ಟೆ ಬಂಡೆ ಹಚ್ಚಿದ್ನಿ ಅಂದ್ರೆ ಅದೆಷ್ಟು ಹೊಡ್ಕೋತಾರ ನನ್ನ ಹೆಸರ್ಲಿ. ಅಯ್ಯ ಯಾರೇನಂತಾರ ಬಿಡು. ನಿಮ್ಮ ಸಂಸಾರ ನಿಮ್ಮ ಮನಿ ನೀ ಹಚ್ತಿದಿ, ಯಾವಾಗ ಇದೇನು ಎತ್ತೊಂದಾಗ್ತಾಳ ಬಂದಾಗ್ತಾಳ. ನಿನ್ನ ಗಂಡ ಒಪ್ಕೊಂಡ್ರೆ ಸಾಕು. ಏವ್ವ ನನ್ನ ಗಂಡಿನ ಒಪ್ಕೋಬೋದು. ಅಯ್ಯವ್ವ ಹಚ್ಚಿ ಬಿಡು, ನಿನ್ನ ಕೆಲಸ ಭಾಳ ಆಗ್ತದ ಅಂತೇಳಿ. ಮಂದಿ ಊರನ್ನ 4 ಮಂದಿ ಸಂಬಂಧ ಸಾಕಾಗ್ತದ ನನಗರಿ. ಅಯ್ಯ ಮಂದಿ ಗಂಜಿ ಸಂಸಾರ ಮಾಡೋದಿರ್ತದನ ಬಿಡ ನೀನ ಸುಮ್ಮ. ನಿನಗ್ಯಾರಂತಾರ ಬಿಡ ಯವ್ವ. ಯವ್ವ ತಾಯಿ ನೀನೇ, ಮತ್ತಾರಂತಾರ? ಯಾರು ಅನ್ನಂಗಿಲ್ಲ. ಊರು ತುಂಬ ಸಾರಿ ಬರಕ್ ನೀನೇ ಇದ್ದಾರ ಸುಂದ್ರಿ. ಯಾಕಿಲ್ಲ, ರಗಡ್ ಮಂದಿ ಇದ್ದಾರ. ಏನ ಅಂತಾರಲ್ಲ, ಇವರು ಹೆಂಗ್ ಸಂಸಾರ ಮಾಡ್ಕೊಂಡು ತಿಂತಾರ ನೋಡ್ಬೇಕು ಅನ್ನೋರ ಭಾಳ ಮಂದಿ ಇದ್ದಾರ. ಹೌದು ಸುಮ, ಅಂತ ಮಂದಿ ಭಾಳ ಇರ್ತಾರ. ತಾವೇನು ಕೊಟ್ಟು ನಡೆಸ್ತಿರಂಗಿಲ್ಲ, ಇಟ್ಟು ನಡೆಸ್ತಿರಂಗಿಲ್ಲ. ಅಂದ್ರೂ ಮಂದಿದ ಆಡ್ಕೊಳ್ಳೋದು ಬಿಡಂಗಿಲ್ಲ ಬಿಡ ನೀನ. ಮಂದಿ ಹಿಂಗೆ. ಏಯವ್ವ ಎಷ್ಟು ಸಾಚಿ ಆಗಳ ಯಾಕ ಇವತ್ತ? ಸುಮ, ಮಾಮಿ ಸೊಸಿಗಿನ ಏನು ವಿಶೇಷ ಇಲ್ಲಲ್ಲ? ಅಲ್ಲ ಲಗ್ನ ತಿರುಗಿ 1.5 ವರ್ಷ ಆಯ್ತು, ಇನ್ನೂ ಏನೂ ಇಲ್ಲಲ್ಲ ಓದಕ್ಕಂತೀನಿ. ಏನರ ಗುಳಿಗೆ ಗಿಳಿ ತಗೋತಾಳ ಏನ? ಏನೇನವ ನನಗೂ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ತಗೋತಾಳ ಇಲ್ಲ. ಅಲ್ಲ ಇನ್ನ ಭಾಳ ವರ್ಷ ಆಗಿಲ್ಲ, ಈಗಿನ 1.5 ವರ್ಷ ಆಗ್ಯದಲ್ಲ, ಅಷ್ಟು ಜಲ್ದಿ ಹಂಗ? ಒಬ್ಬೊಬ್ರಿಗೆ ಲೇಟ್ ಆಗಿ ಆತಿರ್ತಾವ, ದೇವ್ರ ಇಚ್ಛೆ ಅವ ಅದು. ಅಯ್ಯ ಹೆಂಗ್ ಮಾತಾಡ್ತಿಲ್ಲ ಸುಮ? ಒಬ್ಬೊಬ್ರಿಗೆ ಎಷ್ಟು ಜಲ್ದಿ ಆತ ನೋಡಿದೆ? ಲಗ್ನ ಆಗಿ 3 ತಿಂಗಳು ಆಗಿರಂಗಿಲ್ಲ, 2.5 ತಿಂಗಳು ಪ್ರೆಗ್ನೆಂಟ್ ಇರ್ತಾರ. ಹಂಗಾಗು ಖಾಲಿ ಈಗ. ಅಂಥದ್ರಾಗ 1.5 ವರ್ಷ ಆಯ್ತು, ಇನ್ನೂ ಏನೂ ಇಲ್ಲ ಅಂದ್ರೆ ಹೆಂಗ? ವಿಚಾರ ಮಾಡ್ಬೇಕವ. ಆಗ ನೋಡು ಮತ್ತೆ ಏನಾರು ತಗೋತಿದ್ಲಂದ್ರ ಬ್ಯಾಡ ಅಂತ ಹೇಳಿ ಮಾಮಿಗೆ ಏನೋ ಅಂತಾರಲ್ಲ ಹಚ್ಕೊಂಡು ಇದು ಮಾಡಿ. ಸುಮ್ಮನೆ ಮುಂದೆ ಆಗ್ಲಿಲ್ಲ ಅಂದ್ರೆ ಭಾಳ ಡೇಂಜರ್. ನೀನು ಮಕ್ಕಳು ಆಗ್ಲಿಲ್ಲ ಅಂದ್ರೆ ಅಯ್ಯ ಮತ್ತು ಮಾಮಿಯವ್ರ ಮುಂದೆ ನೀನೇ ಹೇಳ್ಬಿಡಲ್ಲ. ನಿಮ್ಮ ಸೊಸಿಗೆ ಹೇಳ್ರಿ ಮಾಮಿ ಏನಾರು ತಗೋತಿದ್ಲಂದ್ರೆ ತಗೋಬೇಡ ಅಂತೇಳಿ. ನನಗೆ ನಾ ಯಾಕೆ ಹೋಗಿ ಹೇಳಿ ಮತ್ತೆ? ಅಯ್ಯವ್ವ ನಾವು ಹೋಗಿ ಹೇಳೆ ಏನೋ ಅಂತಾರಲ್ಲ ಅಯ್ಯವ್ವ. ನನ್ನಂದ್ರೆ ಒತ್ತು ತುರಿತಾರ ಮೊದಲೇ. ಓಣೆನವ್ರು ಒತ್ತು ತುರಿತಾರ, ಇವ್ರು ಒತ್ತು ತುರಿತಾರ. ಮತ್ತು ನಾ ಹಿಂಗೆ ಅಂದಿನಂತ ಅಂದ್ಗಿಂದಿ ಹೋಗಿ ನಿನ್ನ ಮಾರಿಲಿ ಹೇಳ್ತಿದ್ರ ಹೇಳು, ಇಲ್ಲಾಂದ್ರೆ ಹೇಳಿಕ್ಕೆ ಹೋಗ್ಬೇಡ. ಸುಮ್ಮನೆ ಏನೋ ಅಂತಾರಲ್ಲ ನಂದ ಟೈಮ್ ಸುಮಾರು ಅದು ಯಾಕೆ 7:30 ಗಿಡೆ ಸಾತಿ ಬಂದದ ಏನ? ಒಬ್ರಲ್ಲ ಅಯ್ಯವ್ವ, ಇಡೀ ಊರ ಮಂದಿನ ನನಗೆ ಒಂದು ಹೆಸರು ಇಟ್ಬಿಟ್ಟಾರ, ಚಾಡ ಮಾರಿ ಸುಂದ್ರಿ ಅಂತ. ಊರ ಮಂದಿ ಒತ್ತಟ್ಟಿರ್ಲಿ, ಕಮೆಂಟ್ ಮಾಡೋರು ಸಹಿತ ನೀನು. ಆದ್ರೆ ವಿಡಿಯೋದಾಗ ನಾನೇ ಇರ್ಬೇಕಂತಾರ, ಇಷ್ಟಪಟ್ಟು ವಿಡಿಯೋ ನೋಡ್ತಾರ. ಆದ್ರೆ ನನಗೆ ಮಾತ್ರ ಬೈದು ಬಿಡಂಗಿಲ್ಲ. ಆದ್ರೆ ಕೆಲವೊಬ್ಬರು ಮಾತ್ರ ಸುಂದ್ರಿ ಈಸ್ ಗ್ರೇಟ್, ಸುಂದ್ರಿ ಈಸ್ ಗ್ರೇಟ್ ಅಂತಾರೆ ಬಿಡು. ಅವ್ರಿಗೆ ನಾ ಥ್ಯಾಂಕ್ಸ್ ಹೇಳ್ತೀನಿ. ಆದ್ರೆ ಹಿಂಗೆ ಬಂದದ ಯವ್ವ, ನನಗೆ 7:30 ಗಂಟೆ ಬಿದ್ದಿರ್ಬೇಕು ಸುಮ್ಮ. ಅದಕ್ಕಂತಲೇ ನಾ ಯಾವ ಗಂಟೆಗೂ ಹೋಗ್ಲವ ಯವ್ವ. ಈಗ ನೀನೇ ಒಂದು 7:30, ನಿನಗೆ 7:30 ಗಂಟೆ ಬರ್ತಾವ ಯವ್ವ. ನಾನು ಹೆಂಗೆ ಹೋಗಿಲ್ಲ ಅಸಿ. ಅವ್ರೇನ್ರ ಪ್ಲ್ಯಾನಿಗಿನ್ ಮಾಡ್ತಿದ್ರಂದ್ರೆ ಮತ್ತೆ ನಾವು ಹೋಗಿ ಎದಕ್ಕೆ ಅಡ್ಡ ಆಗಲಿ ಹೋದಿಲ್ಲ. ಆಕೆ ಸಿಟಿನ ಹಾಕಿದ್ದಾಳ, ಗುಳಿಗೆ ಗಿಳಿಗೆ ತೊಗೊಂಡೆಲ್ಲ ಗೊತ್ತಿರ್ತದೆ ಅವ್ರಿಗೆ. ಯಾವಾಗ ಮಕ್ಕಳು ನೋಡ್ಕೋಬೇಕು, ಯಾವಾಗ ನಮ್ಮ ಸಂಸಾರ ಹೆಂಗೆ ನೋಡ್ಕೋಬೇಕು ಅನ್ನೋದು. ನಾವೇ ಯಾಕೆ ಹೋಗಿ ಒಬ್ರಿಗೆ ಇದು ಮಾಡಮು? ಅವ್ರವ್ರ ಇಷ್ಟ ಅಲ್ಲ. ಏನೋ ಅಂತಾರಲ್ಲ ದೇವ್ರ ಇಚ್ಛೆ, ದೇವ್ರು ಕೊಟ್ಟನಂದ್ರೆ ಅವ್ ಮನೆ ತುಂಬ ಮಕ್ಕಳ ನೀನು. ಸುಮ್ಮನೆ ನಮ್ಗೆ ಯಾಕೆ ಬೇಕಂತ ಅವ್ರು ಬೇಕಾದಾಗ ಮಾಡ್ಕೊಳ್ರಕ್ಕ ಅಂದಂಗೆ. ಇನ್ನೊಂದು ನೋಡಿದೆ ಸುಮ್ಮ, ಇವತ್ತು ವಾರ್ತೆದಾಗ ನೋಡಿದೆ. ಅದು ಏನಂತಾರಲ್ಲ ಇವ ಮದುವೆ ಆಗ್ಲಾರ್ದೇ ಮಕ್ಕಳು ಮಾಡ್ಕೋಬೋದಂತ. ಅದೇನೋ ಇಂಜೆಕ್ಷನ್ ಮಾಡಿಸ್ಕೊಂಡು. ಅದೊಂದು ಚಲೋ ನೋಡುವ ಯವ್ವ. ಯಾವ ಸಂಸಾರ ಜಂಜಾಟನೂ ಇರಂಗಿಲ್ಲ, ಯಾವ ಗಂಡನ ಕಿರಿಕಿರಿನೂ ಇರಂಗಿಲ್ಲ. ಸುಮ್ಮ ಅದು ಮಾಡ್ಕೊಂಬಿಡೋದು ಚಲೋ ನೋಡೋನೇನೋ ಸುಮ್ಮ. ನನಗಂತೂ ಅದನ್ನ ನೋಡಿ ಬೆಸ್ಟ್ ಅನ್ಸದ್ ನೋಡುವ. ಅಯ್ಯಯ್ಯ ಸುಂದ್ರಿ, ಅದನ್ನ ನೋಡಿ ಈಗ ನೀ ಅದಕ್ಕೆ ಗಂಟು ಬಿದ್ದೇನು? ಅಲ್ಲ ಹಂಗೆ ಎಲ್ಲರೂ ಮದುವೆ ಆಗ್ಲಾರ್ದ ಇಂಜೆಕ್ಷನ್ ಮಾಡಿಸ್ಕೊಂಡು ಮಕ್ಕಳು ಮಾಡ್ಕೊಂಡ್ರೆ ಗಂಡಸ್ರು ಏನು ಮಾಡೋಕೆ ಮತ್ತೆ? ಏನ ಕಡಿ ಇಲ್ಲದ ಒಂದು ಏನರ ಒಂದು ತೆಗಿತಾವ ಸುಂದ್ರಿ. ಮತ್ತೇನು ಮಾಡ್ತೀವಿ ಬಿಡ ನೀನು? ಈ ಸಂಸಾರ ಜಂಜಾಟನೇ ಸಾಕಾಗ್ಯದ ನೋಡ ನನಗಂತ್ರನು. ಅಲ್ಲ ನೋಡು ಸುಮ್ಮ, ನೀನೇ ವಿಚಾರ ಮಾಡು. ಈಗಿನ ಹುಡುಗಿಯರಾದ್ರಿನ ಸ್ವತಂತ್ರ ಆಗಿರ್ತಾರವ, ಸಾಲಿ ಕಲ್ತಿರ್ತಾರೆ, ಚಂದಾಗೆ ತಮ್ಮ ಕಾಲ ಮೇಲೆ ತಾವು ನಿಂದಿರ್ತೀವಿ ಅನ್ನೋದು ಇರ್ತದ. ಗಾಂಡಿದ್ರೆ ಏನಾರ ಅಂದ್ಗಾನೆ ಡೈವರ್ಸ್ ಕೊಟ್ಟು ಬರ್ತಾರ ಧೈರ್ಯದಿಂದ. ನಮ್ಮಂಥವು ಏನು ಮಾಡ್ಬೇಕು ನೀನು?
ಅವರು ಅಪ್ಪ ಅಮ್ಮ ಯಾರನ್ನು ತೋರಿಸ್ತಾರ ಅವ್ನು ಕಟ್ಕೊಂಬರೋದು ಅವು ಏನಂತ ಅದನ್ನು ಕೇಳ್ಕೊಂಡು ಅಲ್ಲೇ ಬಿದ್ದಿರ್ಬೇಕಲ್ಲ. ಸಂತೆನ ಕೂಳು ಬೆಳೆದಾಗ್ತದ ನೋಡು. ಯಾಕಂದ್ರೆ ಧೈರ್ಯನೇ ಇರೋಂಗಿಲ್ಲ ಹೊರಗೆ ಹೋಗಿ ಬದುಕ್ತೀನಿ ಅನ್ನೋದು. ಅವ್ವ ಈಗಿನವ್ರದ್ದು ಚಲೋವ್ವ. ಅಲ್ಲ ಸುಮ್ಮ, ಮಕ್ಕಳಾಗೋದು ತಟ್ಲಿರ್ಲಿ ಬಿಡು. ಆದ್ರೆ ಮಾಮಿ ಸೊಸಿನ ತೀರಾ ತಲೆ ಮೇಲೆ ಇಟ್ಕೊಂಡು ಕೂತಾಳವ. ನಿನಗರ ಅನಿಸ್ತದ ಇಲ್ಲ? ಹೆಂಗೆ ಮೆರೆಸ್ತಾಳ ಏನು ಸುದ್ದಿ? ತಲೆ ಮೇಲೆ ಇಟ್ಕೊಂಡು ನೋಡಕಂತೇಕಿ ಮುಂದೆ ಮಾಮಿ ತಲೆ ಮೇಲೆ ಮೆಣಸರಿತಾಳ. ಯಾಕೇನಾಯ್ತು? ಹಂಗೇನಿಲ್ಲ ಆಕಿ. ಅಯ್ಯ ಸುಮ, ಎಲ್ಲದಕ್ಕೂ ಮಾಮಿ ಪರವಾಗಿ ಮಾತಾಡೋದು ಬಿಡು. ಒಂದು ಸ್ವಲ್ಪ ನಮ್ಮ ಕಡೆಯಾಗಿ ನಿಂತು ನೋಡಿ ವಿಚಾರ ಮಾಡಿ ನೋಡು. ಒಂದು ಸ್ವಲ್ಪರ ಅತ್ತಿ ಮಾವಗ ಮರ್ಯಾದೆ ಕೊಡ್ತಾನಕ್ಕೆ ಸೊಸಿ ನೋಡಿ ಏನು. ಅತ್ಯ ನಿಮ್ಗೇನು ಗೊತ್ತಾಗಲ್ಲ ಸುಮ್ಮನಿರಿ ಅಂತಾಳ. ಮಾವಗೂ ಹಂಗೆ ಮಾತಾಡ್ತಾಳ. ಎಷ್ಟು ಮಂದಿಯರೇ ಇರಲಿ ಏನಾರೇ ಇರಲಿ ಮಾವು ನಿಂತು ಹೆಂಗೆ ಮಾತಾಡ್ತಾ ಗೊತ್ತಾನ ಮಾವನಿದ್ರೆ ನಿಂತು. ಮತ್ತು ಹಿಂಗಾದ್ರೂ ನೀ ಆಕಿನ ಕಡೆಯಾಗಿ ಮಾತಾಡ್ತಿಲ್ಲ. ಹೌದು ಬಿಡು ಮಾತಾಡ್ತಾಳ, ಆದ್ರೆ ಕಲ್ತಾಳಲ್ಲ ಅಷ್ಟು ಗೊತ್ತಾಗಲ್ಲ ಅಂತ ನಾ ಅನ್ಕೊಂಡಿದ್ನವ. ಏನೋ ಡೀಪ್ ಡಿಸ್ಕಷನ್ ನಡೆದ್ಬಿಟ್ಟಿದೆ ಇವರಿಬ್ಬರದು. ನೋಡೋಣ ಏನು ಮಾತಾಡ್ತಾರೆ ಅಂತ ಸೈಡಲ್ಲಿ ನಿಂತ್ಕೊಂಡು ಕೇಳ್ಕೊಳ್ಳೋಣ. ಇವಾಗಲೇ ಹೋಗೋದು ಬೇಡ ಅವ್ರ ಹತ್ರ. ಅಯ್ಯ ಏನು ಕಲ್ತ್ರಿ ಏನು ಬಿಡ ನೀನು. ಅತ್ತಿ ಮಾವಂಗೆ ಮರ್ಯಾದೆ ಕೊಡಬಾರ್ದು ಅಂತ ಇರ್ತಾನೆ ಏನ್ರ. ಮನ್ ನೋಡು ಅವ್ರ ಮಾವ ಏನಂದಂತ, ಸೀರೆ ಉಟ್ಕೋರವ ಲಕ್ಷಣ ಆಗಿ ಅಂತ ಇಂಥ ಡ್ರೆಸ್ ಹಾಕೋಬೇಡ ಹಳ್ಳ್ಯಾಗ ನಡೆಯಂಗಿಲ್ಲ ಅಂದಂತ. ಓ ಮಾವ ನೀವು ಹೇಳ್ತೀರಲ್ಲ ಸೀರೆ ಹಾಕೊಳ್ಳಿ ಅಂತ, ಅದರಲ್ಲೇ ಎಲ್ಲ ಮೈ ಕಾಣಿಸೋದು ತಿಳ್ಕೊಳ್ಳಿ. ನಾವು ಏನಾದರೂ ಡ್ರೆಸ್ ಹಾಕೊಂಡಿರ್ತೀವಲ್ಲ ಅದು ಮೈ ತುಂಬ ಇರುತ್ತೆ. ಸೀರೆ ಹಾಕೊಂಡ್ರೆ ಸೊಂಟ ಕಾಣಿಸುತ್ತೆ, ಬೆನ್ನು ಕಾಣಿಸುತ್ತೆ ಅಂತೇಳಿ ಹಿಂಗೆಲ್ಲ ಅಂತ ಮಾವನ ಮುಂದನ್ನು ಮಾತಾ ಇವು. ನೀನೇ ಹೇಳ್ಬಿಡು. ಹಾಂ ಕಲ್ತವ್ರು ಮಾತಾಡ್ತಾರ ಹಿಂಗೆಲ್ಲ? ತೀರ ಏನ? ಏವೋ ಹೌದಾ? ಹೌದು ಬಾ ಹಿಂಗೆ ಮಾತಾಡ್ತಾ ಓಡಾಕಿ ಅಂದಂಗೆ ನನಗೂ ಅನಿಸ್ತದ ಒಂದ್ಸಲ. ಅತ್ತಿ ಮಾವ ಕೊಟ್ಟ ಮರ್ಯಾದೆ ಕೊಡಂಗಿಲ್ಲ ಅಂತೇಳಿ ಮಾಮಿಯರು ಅಷ್ಟು ಸಲಿಗೆ ಕೊಟ್ಟಾರ ಬಿಡ. ಅಷ್ಟು ಸಲಿಗೆ ಕೂಡ ಚಲೋ ಅಲ್ಲದ ತೀರ. ನಾನು ನೋಡು ಮುಂಜಾನೆ ಮೊನ್ನೆ ಕೆಲಸ ಇತ್ತಂತೆ ಮನೆಗೆ ಹೋಗಿನಿ. ಅವ್ರ ಮಾವರು ವಾಕಿಂಗ್ ಮುಗಿಸ್ಕೊಂಬಂದ್ರು. ಏನು ಮಾವ ವಾಕಿಂಗ್ ಮುಗಿಸ್ಕೊಂಡು ಬಂದ್ರಲ್ಲ, ಏನು ತಿಂಡಿ ಮಾಡಲಾ ಅಥವಾ ಹೊರಗಡೆ ಏನಾದರೂ ತಿನ್ಕೊಂಡು ಬಂದುಬಿಟ್ಟಿದ್ದೀರಾ? ಯಾಕಂದರೆ ಡೈಲಿ ಹೊರಗಡೆನೇ ತಿಂತಿರಲ್ಲ ನೀವು ಅಂತ ಹೇಳಂದ್ಬಿಡ್ಬೇಕಾ? ಹಂಗೆ ಮಾತಾಡೋದು ಮಾವಗ. ಅವ್ನ ರೊಕ್ಕ ಅವ ಕೊಟ್ಟು ತಿಂತಿರ್ತಾನಿಲ್ಲ, ತನಗೆ ಹಾಕ್ಬೇಕನಿ. ಹ್ಞೂ ನಾನು ಹೇಳಿದ್ರೆ ಸುಳ್ಳು ಅನ್ನಂಗೆ ಆತ ನಿನಗೆ. ನಾನು ನೋಡು ಮೊನ್ನೆ ಮೊಬೈಲ್ ಕರೆನ್ಸಿ ನನಗೆ ಆಗಕ್ಕೆ ಬರಂಗಿಲ್ಲ. ನೀವು ಒಂದು ಸ್ವಲ್ಪ ಕರೆನ್ಸಿ ಹಾಕ್ಕೊಡ ಪ್ರಿಯಾ ಅಂತೇಳಿ ಮನೆಗೆ ಹೋಗಿನಿ. ಅತ್ತಿ ಮಾವನ ಜೊತೆ ದೊಂದು ಜಗಳವ. ಒಟ್ಟು ಕಿಮ್ಮತ್ತಿಲ್ಲಾರ್ದಂಗೆ ಮಾತಾಡ್ತಾಳ ನೀನು. ಅದ ಗಂಡ ಹತ್ರ ಎದಕ್ಕೂ ಉಪಯೋಗಿಲ್ಲದು. ಶನಿವಾರ ರವಿವಾರ ಬರ್ತದ ಡುಶ್ ಅಂತ ತಿಂದು ಬೀಳ್ತದ ಅಷ್ಟೇ. ಏನು ಮಾಡಕತ್ತಾಳ ನನ್ನ ಹೆಂಡತಿ ನಮ್ಮವ್ವ ಅಪ್ಪಗೆ ಮರ್ಯಾದೆ ಕೊಡ್ತಾಳ ಇಲ್ಲ ಏನು ವಿಚಾರ ಮಾಡಂಗಿಲ್ಲದು. ಯಪ್ಪ ಸುಂದ್ರಿ ಸುಮಾ ಈ ಥರ ಇದ್ದೀರಾ ನೀವು? ನೀವಿಬ್ಬರು ಒಟ್ಟಿಗೆ ಕುಡಿದ್ರೆ ನಮ್ಮ ಅತ್ತೆಯವ್ರದೇ ಮಾತಾಡ್ತೀರಾ? ಸುಮಾನ್ ತುಂಬ ಒಳ್ಳೆಯವಳು ಅಂದ್ಕೊಂಡಿದ್ದೆ. ನೋಡಿ ಸುಂದ್ರಿ ನೀ ಅನ್ನೋದು ಒಂದೊಂದ್ಸಲ ಕರೆ ಅನ್ನಿಸ್ತದ. ಮಾಮಿಯರು ತೀರಾ ಪ್ರಿಯಾ ಪ್ರಿಯಾ ಅಂತೇಳಿ ತಲೆ ಮೇಲೆ ಕುಡ್ಸ್ಕೊಂಡು ಕೂತಾರವ. ಅಕ್ಕಿಯರೇ ನಿಂಬೆ ಹಣ್ಣು ತಿಕ್ಕಕತ್ತಾಳ ಇವರಿಬ್ಬರು ತಲೆ ಮೇಲೆ. ಇವಕ್ಕ ಮುದುಕಿ ಒಟ್ಟು ತಿಳಿಯವಲ್ದು. ಮಾಮಿಯರಿಗೆ ನಾನು ರಘುಡ್ಸಲ ಹೇಳೀನಿ, ಅವ್ರೇನು ತಿಳ್ಕೊಳಂಗೇ ಇಲ್ಲ. ಸೊಸಿನ ಒಟ್ಟು ಬಿಟ್ಕೊಡಂಗ್ಲವ. ಅಯ್ಯ ಪ್ರಿಯಾ ಬಂದ್ಲಲ್ಲ, ಬಾರ ಪ್ರಿಯಾ ಬೆಳತೈತನ ಬಂದು. ಅಯ್ಯೋ ಇಲ್ಲೇ ಬಂದು ನಿಂತು ಕೇಳಿಸ್ಕೊಂಡಾಳ ನೀವು ನಾವು ಮಾತಾಡೋದು. ಇದೇನು ಬಂತ ತಾಯಿ ಮೊದಲೇ ಗಂಡ್ರಾಮಿದ್ದಂಗಾಳ ಏಕಿ. ಆಯಿತು ಸ್ವಲ್ಪ ಹೊತ್ತಾಯ್ತು ಬಂದು. ಫೋನ್ ಬಂದಿತ್ತಾ ಮಾತಾಡ್ಕೊಂಡು ನಿಂತಿದ್ದೆ. ಅಯ್ಯೋ ಪ್ರಿಯಾ ಬಂದು ನಿಂತಾಳ. ಯಾವತ್ತು ಆಡ್ಕೊಳ್ಳಾರ್ದಕ್ಕೆ ನಾಯೇನಯ್ಯೋ ಸುಂದರಿ ಜೊತೆ ಕೂಡಿ ಎಷ್ಟು ಮಾತಾಡಿದ್ಮೇಲೆ ಇವತ್ತು ಅಷ್ಟು ನಿಂತು ಕೇಳಿಸ್ಕೊಂಡಿರ್ಬೇಕು. ಅಯ್ಯೋ ಏಕಿ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರು ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟು ನೋಡಿ ನಾನು. ಬಾರ ಪ್ರಿಯಾ ಬೆಳತೈತನ ಬಂದು. ಏನು ಕೆಲಸ ಇತ್ತು ಬಾ ಈ ಕಡೆ ಬಾ. ಮಾಮಿಯರು ಬಂದಿಲ್ಲ, ಒಬ್ಬಕಿನ ಬಂದೇನ? ಇಲ್ಲ ಬಂದಿಲ್ಲ ಅವರು, ನಾನೊಬ್ಬಳೇ ಬಂದೆ. ಅವ್ರು ಬಂದಿದ್ರೆ ಗೊತ್ತಾಗಿರೋದು ನಿಮ್ಮ ಬಣ್ಣ ಎಲ್ಲ ಬಯಲಾಗ್ತಿತ್ತು. ಏನೋ ಅನ್ಲಿಗತ್ತಿಯಲ್ಲ, ಏನಂದಿ? ಏನಿಲ್ಲ ಬಿಡಿ, ನಿನ್ನೆ ಯಕ್ಷಗಾನ ಆಡಿದ್ರಲ್ವಾ, ಬಣ್ಣ ಹಚ್ಕೊಂಡು ನಾಟಕ ಮಾಡಿದ್ರಲ್ಲ ತುಂಬ ಚೆನ್ನಾಗಿತ್ತು ಅಂದೆ. ಹಾಗೆ ಕೆಲವೊಬ್ರು ಬಣ್ಣ ಹಚ್ದೇನೆ ಡ್ರಾಮಾ ಮಾಡ್ತಿರ್ತಾರೆ, ತುಂಬ ಚೆನ್ನಾಗಿ ಆಡ್ತಿರ್ತಾರಪ್ಪ ನಾಟಕ ಅವರು. ಇದೇನು ಏನೇನ ಮಾತಾಡ್ತಾರಲ್ಲ ಎಲ್ಲ ನಿಂತು ಕೇಳಿಸ್ಕೊಂಡು ಕಾಣಿಸುತ್ತವ. ಯವ್ವ ತಾಯಿ ಸುಡ್ಲಿ ಏನೋ ಅಂತಾರಲ್ಲ ಇವ. ನಾ ಎಂದು ಮಾತಾಡೋದಕ್ಕೆ ಇವತ್ತು ಮಾತಾಡಿದ್ ನೋಡವ. ಬಾರಪ್ಪ ಈ ಕಡೆ ಕೂಡ್ವಾ. ಅಯ್ಯೋ ಬೇಡ ಬಿಡಿ ಸುಮಾ ಅಕ್ಕ. ಏನಿಲ್ಲ, ನಮ್ಮ ಅತ್ತೆಯವರು ನಿಮ್ಮನ್ನ ಬರೋಕೆ ಹೇಳಿದ್ರು, ಅದಕ್ಕೆ ಕರೆದು ಹೋಗೋಣ ಅಂತ ಬಂದೆ. ನಾಳೇನೋ ತೋಟಕ್ಕೆ ಹೋಗೋದಿದೆ ಅಂತೆ, ಸುಂದ್ರಿ ಅಕ್ಕಾಗ ಸುಮಾ ಅಕ್ಕಾಗ ಹೇಳ್ಬಾ ಅಂದ್ರು, ಅದಕ್ಕೋಸ್ಕರ ಬಂದೆ. ಹೌದಾ, ಬರ್ತೀವಿ ಬರ್ತೀವಿ. ಹಾಗೆ ಸುಂದ್ರಿ ಅಕ್ಕ ಅವರೇ, ನಿಮ್ಗೆ ಇಲ್ಲೇ ಹೇಳಿದ್ರೆ ನಡೆಯುತ್ತೋ ಅಥವಾ ಮನೆಯವರೆಗೂ ಬಂದು ಹೇಳಬೇಕು? ಈಕಿನ ಮಾತಿನ ದಾಟಿ ನೋಡಿದ್ರ ಎಲ್ಲ ಕೇಳಿಸ್ಕೊಂಡಾಗ ಕಾಣ್ತಾಳವ ಈಕಿ. ಬೇಡವ ಹಂಗೇನು ಮನೆ ತನ ಬರಬೇಕು ಹಂಗೇನಿಲ್ವ, ನಾ ಒಟ್ಟ ತಪ್ಪು ತಿಳ್ಕೊಳಂಗಿಲ್ಲ. ಹಂಗ ಸುಮ್ ಫೋನ್ ಮಾಡಿದ್ರೆ ನಡೀತಿತ್ತಲ್ಲ, ಮತ್ತೆ ಯಾಕೆ ಬಂದಿ? ಯಾಕೆ ನಿಮ್ದೆಲ್ಲ ಹೂರ್ಣ ಹೊರಗಡೆ ಬಂತು ಅಂತ ಈ ಥರ ಮಾತಾಡ್ತಿದ್ದೀರಾ? ನಾನು ಬಂದಿದ್ದೆ ಒಳ್ಳೇದಾಯ್ತು, ಸುಮಾನು ಹೆಂಗಿದ್ದಾಳೆ ಅಂತ ಗೊತ್ತಾಯ್ತು. ಬಾರಪ್ಪಿ ಒಂದು ಕಪ್ ಚಹಾ ಮಾಡ್ತೀನಿ. ಯಾಕೆ ಮುಖ ಎಷ್ಟು ತಪ್ಪು ಮಾಡ್ಕೊಂಡು ನಿಂತೆಲ್ಲ, ಏನೇನೋ ಮಾತಾಡ್ಲಿಕತ್ತಿದಿ, ಏನಾಯ್ತು ಹೇಳು? ಏನಿಲ್ಲ ಬಿಡಿ ಅಕ್ಕ, ಯಾರ್ಯಾರು ಯಾವ್ಯಾವ ಥರ ಇರ್ತಾರೆ ಅಂತ ಗೊತ್ತೇ ಆಗಲ್ವಲ್ಲ ಅಕ್ಕ. ಯಾಕ ಪ್ರಿಯ ಏನೇನೋ ಮಾತಾಡ್ತಿಲ್ಲ, ಏನಾಯ್ತು? ಏನಿಲ್ಲ, ಇವಾಗಲೇ ಫೋನ್ ಬಂದಿತ್ತು ಅಂತ ಹೇಳಿದ್ನಲ್ಲ, ಅವಳು ಹೇಳ್ತಿದ್ಲು ನಮ್ಮ ಫ್ರೆಂಡು ಒಬ್ಬಳು ಎಷ್ಟು ಒಳ್ಳೆಯವಳು ಅಂದ್ಕೊಂಡಿದ್ವಿ ಗೊತ್ತಾ,
ಅವಳು ನಮ್ಮಿಂದನೇ ಎಷ್ಟೋ ಮಾತಾಡಿದಾಳಂತೇರಿ. ಅದು ಗೊತ್ತಾಗಿ ತುಂಬ ಬೇಜಾರಾಯಿತು. ಯಾರ್ಯಾರು ಹೆಂಗಿರ್ತಾರೋ ಏನೋ, ಯಾವ ಹುತ್ತಲ್ಲಿ ಯಾವ ಹಾವಿರುತ್ತೆ ಅಂತ ಗೊತ್ತೇ ಆಗಲ್ಲ ನೋಡಿ ಸುಮ. ಅಯ್ಯವ್ವ ಇದೇನೇ ನನ್ಗೆ ಚುಚ್ಚ ಅಂದಂಗೆ ಮಾಡ್ತಾಳಲ್ಲ ಈಕಿ, ಕೇಳಿಸ್ಕೊಂಡಲ್ಲಿ ಹಿಂಗೆ ಮಾಡ್ಲಿಕ್ಕತ್ತಾಳವ ಯವ್ವ ತಾಯಿ. ಅಯ್ಯ ಹಂಗೇನು ಇರ್ಲಿಕ್ಕಿಲ್ಲ ನೋಡ ಪ್ರಿಯ, ಸುಮ್ಮ ಸನ್ನಿವೇಶ ಏನೇನು ಇರ್ತದ ಏನು ಮಾತಾಡಿರ್ತಾರ ಅದಂತಂದು ನಿಮ್ಗೆ ಗಾಯತ್ ನೀನು ಮುಂದೆ ಹೇಳಿರ್ಬೇಕು. ಹಂಗೇನು ಇರ್ಲಿಕ್ಕಿಲ್ಲ, ಒಳ್ಳೆಯವರು ಇರ್ತಾರೆ ಯಾವಾಗಲೂ. ಹೌದು, ಬಹಳ ಒಳ್ಳೆಯವರು ಅಂದ್ಕೊಂಡವರು ಭಾಳ ಒಳ್ಳೆಯವರೇ ಇರ್ತಾರೆ ಅವರು. ಸರಿ ಸುಮಾ ಅಕ್ಕನವರೇ, ಸುಂದರಿ ಅಕ್ಕನವರೇ, ನಮ್ಮ ತೋಟಕ್ಕೆ ಬನ್ನಿ, ನಾಳೆ ಬರ್ತೀನಿ ನಾನಿನ್ನು. ನಮ್ಮ ಅತ್ತೆಯವ್ರಿಗೆ ನೀವು ಇರಲಿಲ್ಲ ಅಂದರೆ ಒತ್ತು ಹೋಗಲ್ವಲ್ಲ, ಅದಕ್ಕೆ ಫಸ್ಟ್ ನಿಮಗೆ ಹೇಳಿ ಬಾ ಅಂತ ಕಳಿಸಿದ್ದು. ಮಿಸ್ ಮಾಡದೆ ಬನ್ನಿ ನಮ್ಮ ತೋಟಕ್ಕೆ, ಆಯಿತಾ? ಎಷ್ಟು ಸುಜ್ಜಿ ತೊಗೊಂಡು ಚುಚ್ಚಿದಂಗೆ ಚುಚ್ಚಕತ್ತಾಳೆ ಹೋಯ್ಕಿ. ಇದೇನೇ ತಲೆ ಮೇಲೆ ಡಬಣೆ ಹೊಡಕತ್ತಾಳೆ ಆಕಿ. ಆಯ್ತಾಳ, ಬರ್ತೀವಿ ಪ್ರಿಯಾ. ಬರ್ತೀವಿ ಬಾರ ಪ್ರಿಯ, ಹಿಂಗೆ ನಿಂತು ಹಿಂಗೆ ಹೊಂಟಿಲ್ಲ, ಕೂಡ ಬಾ. ಬೇಡ ಸುಮಾಕ, ಇಷ್ಟೊತ್ತು ಕೇಳಿ ಹೊಟ್ಟೆ ತುಂಬಿತು. ಹೊಟ್ಟೆ ತುಂಬ್ತಾ? ಏನು ಕೇಳಿ ಹೊಟ್ಟೆ ತುಂಬಿತು? ಏನಿಲ್ಲ, ಇವಾಗ ಬರುವಾಗ ನಾಷ್ಟ ಮಾಡ್ಕೊಂಡು ಬಂದಲ್ಲ, ಅದು ಹೊಟ್ಟೆ ತುಂಬಿತು ಅಂದೆ. ಸರಿ ನಾನೇನು ಬರ್ತೀನಿ. ಹಾಂ ಹೋಗ್ಬಾರವ. ಅಯ್ಯೋ ಸುಂದರಿ ಆಕಿ ಎಲ್ಲ ಕೇಳಿಸ್ಕೊಂಡಾಳ, ಇಷ್ಟೊತ್ತನ ಮಾತಾಡಿದ್ ನಾವು, ಅದಕ್ಕೆ ನೋಡಿದಿಲ್ಲ ಹೆಂಗೆ ಮಾತಾಡ್ಲಿಕತ್ತಿದ್ಲಂತ. ನನಗೂ ಗೊತ್ತಾಯ್ತು, ಅದಕ್ಕೆ ಹೆಂಗೆ ಮಾತಾಡ ಅಂತೇಳಿ. ಕೇಳಿಸ್ಕೊಳಕ್ ಬಿಡು, ನಾವೇನು ಇಲ್ಲಾರ್ದಂದಿವಿ, ಇದ್ದದ್ದೇ ಹೇಳಿವಿ. ಅಯ್ಯೋ ನೀ ಎಷ್ಟು ಸರಳ ಐತೆ ಗೊತ್ತಿಲ್ಲ ಯವ್ವ ಸುಂದರಿ, ನನಗೆ ಆಗಿ ಬರಂಗಿಲ್ಲ ಯವ್ವ ಇಂಥದ್ದು. ಇದೇ ಫಸ್ಟ್ ನಾ ಮಾತಾಡಿದ್ದು, ನಾನೇ ಹೋಗಿ ಪ್ರಿಯಾನ್ ಕೈ ಸಿಕ್ಕಾಕೋಬೇಕಾ? ಹಿಂಗೆ ಸಿಕ್ಕಾಕ್ಷಿ ನಿನ್ನ ಮಾಮಿನ ದೂರ ಮಾಡ್ತೀನಿ ಸುಮ್ಮನೆ ನೋಡಕಂತೆ ಅಂತ. ಈಗ ಅದಕ್ಕೆ ಇದು ತಿಳ್ಕೊತಿ ಬಿಡು, ಏನು ಆಗಂಗಿಲ್ಲ. ಮಾಮಿಯರೇ ನಿನ್ನ ಮೇಲೆ ತಪ್ಪು ತಿಳ್ಕೊಳಂಗಿಲ್ಲ, ಇನ್ನ ನನ್ನ ಮೇಲೆ ತಪ್ಪು ತಿಳ್ಕೊತಾರನ್ನು ಒಪ್ಕೋತೀನಿ. ನೋಡಿದ್ರಲ್ಲ ಹೆಂಗಿರ್ತಾರೆ ನೋಡ್ರಿ ಜನ. ಈ ಕಾಲದಲ್ಲಿ ಎಂತೆಂಥ ಜನ ಇರ್ತಾರಂದ್ರೆ ಯಾರನ್ನ ಒಳ್ಳೆಯವರು ಯಾರು ಕೆಟ್ಟವರು ಅಂತ ಹೇಳೋಕೆ ಆಗಲ್ಲ ರೀ. ತುಂಬ ಒಳ್ಳೆಯವ್ರ ಥರ ನಟಿಸ್ತಿರ್ತಾರೆ, ಒಳಗಡೆ ಒಂದು ಬೇರೆನೇ ಇರುತ್ತೆ ಅವ್ರ ಹತ್ರ. ಅದಕ್ಕೆ ಯಾರನ್ನು ನಂಬಾರ್ದು ನೋಡ್ರಿ ಇವಾಗಿನ ಕಾಲದಲ್ಲಿ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ಬಾಜುಕಿನ ಗಂಟೆ ಟೆನ್ ಅಂತ ಹೊಡೀರಿ, ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಯಾರ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಿರ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಹಾಗೆ ಇವತ್ತಿನ ವಿಡಿಯೋದು ಆಮೇಲೆ ನನ್ನ ಕ್ಯಾರೆಕ್ಟರ್ ಹೆಂಗಿತ್ತು ಅನ್ನೋದು ಕಮೆಂಟ್ನಾಗ ತಿಳಿಸ್ರಿ. ಅಂದ್ರೆ ಮುಂದೆ ಚಲೋ ವಿಡಿಯೋ ಕೊಡ್ಲಿಕ್ಕೆ ಬರ್ತದೆ ನಿಮಗೆ. ನಾನು ಅಗಸ್ಬೇಕಿಲ್ರಿ ಮತ್ತೆ. ಎಲ್ಲರಿಗೂ ಧನ್ಯವಾದಗಳು.